ವೆಲ್ಕಮ್ ಅವರ್ GH ಟು ನೋಡಿ ಸಿ ಇ ಟಿಗೆ ರಿಲೇಟೆಡಾಗಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಪ್ರಾಕ್ಟೀಸ್ ಮಾಡಬೇಕು. ಇಂಪಾರ್ಟೆಂಟ್ ಇರ್ತದೆ, ಬಟ್ ಎಲ್ಲನೂ ಇಂಪಾರ್ಟೆಂಟೇ. ಯಾವ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಜಸ್ಟ್ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾಬ್ಲಮ್ಸ್ ಕೊಡ್ತೀವಿ ಬಿಟ್ಟರೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಯಾವ್ದು ಬೇಕಾದರೂ ಕೊಡ್ಬೋದು. ಎಲ್ಲ ಪ್ರಾಬ್ಲಮ್ಸು ಇಂಪಾರ್ಟೆಂಟೇ. ಓಕೆ, ನಾವು ಪ್ರಾಕ್ಟೀಸ್ ಆಗಿರೋದ್ರಿಂದ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತೀವಿ. ಯಾವ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ? ಯಾರೂ ಗೊತ್ತಿರಲ್ಲ. ಬಟ್ ಬೇಸಿಕ್ಸು ಕಾನ್ಸೆಪ್ಟ್ ಮಾತ್ರ ಕಾಮನ್, ಎಲ್ಲಕ್ಕೂ ಒಂದೇ. ಫೈಂಡ್ ದ ರಿಮೈಂಡರ್. Find the remainder. Find the remainder when 5 power 20 is divided by 7. ಈಗ ನಾವು 5 power 20 ಕೊಟ್ಟಿದ್ದಾನೆ, 7 ಕೊಟ್ಟಿದ್ದಾನೆ. ನಾವು ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಅಂದರೆ ಈ ಥರ ಪ್ರಾಬ್ಲಮ್ಸ್ ಇಂಪಾರ್ಟೆಂಟು, ನಾವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ಮೇ ಇಂಪಾರ್ಟೆಂಟು ಅಲ್ಲ. ಈ 4 power 20 ಕೊಟ್ಟಿದ್ದೇನೆ, 5 power 100, 5 power 500, ಅಥವಾ ಇಲ್ಲಿ 4 ಕೊಡ್ಬೋದು, ಪವರಲ್ಲಿ ಏನು ಬೇಕಾದ್ರೂ ಕೊಡ್ಬೋದು, ಇಸ್ ಡಿವೈಡೆಡ್ ಬೈ ಏನು ಬೇಕಾದ್ರೂ ಕೊಡ್ಬೋದು. ಆ ಬೇಸಿಸ್ ಮೇಲೆ ಇದು ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಬಿಟ್ಟರೆ ನಾನು ಮಾಡಿರ್ತಕ್ಕಂಥ ಪ್ರಾಬ್ಲಮೇ ಇದು ಕೊಡ್ತಾರೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅಲ್ಲ. ಈ ಕಾನ್ಸೆಪ್ಟು ಸೇಮ್ ಇರುತ್ತೆ. ಯಾವುದೇ ಕೊಟ್ಟರು ನಾವು ಪವರು ಮತ್ತು ಬೇಸ್ ಯಾವುದೇ ಕೊಡಲಿ ಅಂದರೆ ಹಿಯರ್ ಪವರ್ ಈಸ್ ಪಾಸಿಟಿವ್, ಹಿಯರ್ ಡಿವೈಡೆಡ್ ಬೈ 7 ಈಸ್ ಆಲ್ಸೋ ಪಾಸಿಟಿವ್. ಈ ಥರ ಪ್ರಾಬ್ಲಮ್ಸ್ ಯಾವುದೇ ಕೊಟ್ಟಾಗ ನಾವು ಈ ಮೆಥಡನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ನೋಡಿ ಇದ್ರ ಕಾನ್ಸೆಪ್ಟ್ ನೋಡಿ. 5 power 20 ಇದನ್ನು ಫಸ್ಟು ಲಾ ಆಫ್ ಇಂಡಿಸಿಸ್ a to the power of m whole to the power of n is equal to a to the power of m into n. ಪವರ್ ಇಲ್ಲಿ 20 ಇದೇ ಲೀಸ್ಟ್ ಒಂದು ಕಡೆ 100 ಕೊಡ್ಬೋದು, 200 ಕೊಡ್ಬೋದು, 300 ಕೊಡ್ಬೋದು, 301 ಕೊಡ್ಬೋದು, 500 ಕೊಡ್ಬೋದು, ಏನು ಬೇಕಾದ್ರೂ ಕೊಡಲಿ. ಓಕೆ, ಎಕ್ಸ್ಪ್ಲನೇಷನ್ ನೋಡಿ. ಈಗ ಈ 5 power 20 ಅಂದರೆ ನಾವು 20ನ 5ಇಂದ 20 times 5ಇಂದ ಗುಣಿಸಿ ಮಾಡೋಕ್ಕೋದ್ರೆ ಎವಿ ಲೆಂತೆ ಆಗುತ್ತೆ. ಅದಕ್ಕೆ ಮೆಥಡ್ ನೋಡಿ. 5 power 20 ಕ್ಯಾನ್ ಬಿ ರಿಟನ್ ಆಸ್ 5 power 4 whole to the power of 5. ಅಕಾರ್ಡಿಂಗ್ ಟು ಲಾ ಆಫ್ ಇಂಡಿಸಿಸ್ 5 into 4 20ನೇ ಬರುತ್ತೆ. ಈ ಲೀಸ್ಟ್ ಮಾಡ್ಕೊಬೇಕಿದಿಲ್ಲ. ಓಕೆ, ಇದಕ್ಕೆ ನಾವೇನು ಮಾಡ್ತೀನಿ, ಈಗ ಇದಕ್ಕೆ ರಿಮೈಂಡರ್ ಕಂಡಿಡ್ಕೊತೇನೆ. 5 power 4 ಅಂದರೆ ಎಷ್ಟು? 5 square into 5 square. 5 square is about 25 into 25 625. ಈ 5 power 4ಗೆ ನಾನು ರಿಮೈಂಡ್ರನ್ನ ಕಂಡಿಡ್ಕೊತೇನೆ. 5 power 4 is about 625 mod 7. ಈಗ 7ಇಂದ 625 ಡಿವೈಡ್ ಮಾಡ್ಕೊಬೇಕು. 625 ಇದೆ, 856, 12 ಕ್ಯಾರಿ ತೊಗೊಂಡೆ, 12 6 ಆಯಿತು, 5 963. ಓಕೆ, ಡಿವಿಷನ್ ಮಾಮೂಲಿ 2. ದಿಸ್ ಈಸ್ ಪಾಸಿಟಿವ್ ಆ್ಯಂಡ್ ನೋಡಿ, ದಿಸ್ ಇಸ್ ಆಲ್ವೇಸ್ ಪಾಸಿಟಿವ್. ಇಲ್ಲಿ ಪಾಸಿಟಿವ್ ಬಂದಿರಬೇಕು, ನೆಗೆಟಿವ್ ಬಂದರೂ ಬರ್ಕೊಳ್ಳೋಣ, ಏನು ತೊಂದರೆ ಏನಿಲ್ಲ. ಫೈನಲ್ ಆನ್ಸರ್ ಯಾವತ್ತೂ ರಿಮೈಂಡರ್ ಪಾಸಿಟಿವ್ ಆಗಿರಬೇಕು. ರಿಮೈಂಡರ್ ಪಾಸಿಟಿವ್ ಬಂದಿದೆ. ಓಕೆ, ಈ ರಿಮೈಂಡ್ರನ್ನು ಈ ಪ್ಲೇಸಲ್ಲಿ ಬರಿತೇನೆ. 5 power 4 is equal to 2 into mod 7. ಈಸ್ ಇಟ್ ಫೈನಲ್ ಆನ್ಸರ್? ನೋ. ಯಾಕೆ ನಮಗೆ ಬೇಕಾಗಿರೋದು 5 power 20. ಈಗ ನಾನು ಕಂಡಿಡ್ಕೊಂಡದ್ದು 625ಗೆ ರಿಮೈಂಡರ್ 2 ಕಂಡಿಡ್ಕೊಂಡಿದ್ದೇನೆ. ಈಗ ನಮಗೆ ಬೇಕಾಗಿರೋದು ಎಷ್ಟು? 5 power 20. ರೈಸಿಂಗ್ ದ ಪವರ್ 5. ಇಲ್ಲಿ ರೈಸ್ ಮಾಡಿದ ಮೇಲೆ 5 ಇದಕ್ಕೂ ರೈಸ್ ಮಾಡಿ. 2 power 5 ಇದಕ್ಕೆ ರೈಸ್ ಮಾಡೋಕ್ಕೆ ಹೋಗಬಾರ್ದು. 5 power 5 into 4 20. 2 power 5 is any but 2ನ 5 times ಗುಣಿಸಿದ್ರೆ ಎಷ್ಟಾಯಿತು? 32 ಆಯಿತು. 2 power 5 is any but 32 mod 7. ಅಗೇನ್ 7ಇಂದ 32 ಡಿವೈಡ್ ಮಾಡಿ. 7 4 28. ಓಕೆ, ರಿಮೈನಿಂಗ್ 4. 5 power 20 is equal to 4 mod 7. ದಿಸ್ ಈಸ್ ಸ್ಟ್ರಿಕ್ಟ್ಲಿ ಪಾಸಿಟಿವ್. ಇಲ್ಲಿ ಮೇಲ್ಗಡೆ ಕಂಡಿಡ್ಕೊಬೇಕಾದ್ರೆ ನೆಗೆಟಿವ್ ಬಂದರೂ ನಾವು ಪಾಸಿಟಿವ್ ಮಾಡಲೇಬೇಕಾಗತ್ತೆ. ಎಲ್ಲೂ ನೆಗೆಟಿವ್ ಬಂದಿಲ್ಲ. ಬಟ್ ಫೈನಲ್ ಆನ್ಸರ್ ಮಾತ್ರ ರಿಮೈಂಡರ್ ಪಾಸಿಟಿವ್ ಆಗಿರಬೇಕು ಆ್ಯಂಡ್ ಲೆಸ್ ದ್ಯಾನ್ ದಿಸ್ 7. ಓಕೆ, ಇಲ್ಲೇನು ಡಿವೈಡ್ ಮಾಡ್ತಾಯಿದ್ದೀರಿ ಅದಕ್ಕಿಂತ ಕಡಿಮೆ ಇರಬೇಕು ಮತ್ತು ಪಾಸಿಟಿವ್ ಇರಬೇಕು. ನಾವು ರಿಕ್ವೈರ್ಡ್ ರಿಮೈಂಡರ್ ಈಸ್ ಹೌ ಮಚ್? 4. ದಿಸ್ ಈಸ್ ದ ವೇ ಟು ಫೈಂಡ್ ಔಟ್ ರಿಮೈಂಡರ್. ನೆಕ್ಸ್ಟ್ ಒನ್, ಫೈಂಡ್ ದ ರಿಮೈಂಡರ್. ಪ್ರಾಕ್ಟೀಸ್ ಮಾಡಿ. ನೀವು GH ಸೆಂಡ್ ಮಾಡಿರ್ತಾನೆ. ನೀವು ಯಾವ್ದು ಬೇಕಾದ್ರೂ ಪ್ರಾಬ್ಲಮ್ಸನ್ನು ಸೆಂಡ್ ಮಾಡ್ಬೋದು. ಇದೇ ಮೆಥಡೇ ಒಟ್ಟಿನಲ್ಲಿ.
ಫೈಂಡ್ ದ ರಿಮೈಂಡರ್ ವೆನ್ 71 into 72 into 73 is divided by 74. Find the remainder when 71 into 72 into 73 is divided by 74. ಈ ಥರ ಪ್ರಾಡಕ್ಟ್ ಆಗಿದ್ದಾಗ ಈಸಿ, ಪವರ್ ಕೊಟ್ಟಾಗ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು, ಮೆಥಡ್ ಇದೆ. ಪ್ರಾಡಕ್ಟ್ ಕೊಟ್ಟಾಗ ಭಾರಿ ಈಸಿ. 71 ಕಾಂಗ್ರುಯೆಂಟು ಮಾಡ್ಲು ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ ಏನು ಬರಿತೀವಿ ಅದು ರಿಮೈಂಡ್ರ್ ಆಗುತ್ತೆ, ಇಲ್ಲಿ ಏನು ಬರಿತೀವಿ ಅದು ರಿಮೈಂಡ್ರ್ ಆಗುತ್ತೆ. ಮಾಡ್ 74 ವೆರಿ ಸಿಂಪಲ್. ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡಿ, ಇದರಲ್ಲಿ ಇದನ್ನು ಕಳೀರಿ. 71 minus 74 is equal to how much? -3 is mod 74. This is remainder. This is not final remainder. Negative ಬರ್ಬೋದು, but final answer is always positive. Next 72 is equal to 72 minus 74 ಅಂದರೆ ಎಷ್ಟಾಯಿತು? -2 mod 74. Call it as 1, call it as 2. Next 73 is equal to 73 minus 74 is nothing but -1 mod 74. Call it as 3. Multiplied 1 into 2 into 3. Left side 71 into 72 into 73 is equal to -2 into -3 into -2 plus 6 plus 6 into -1 -6 mod 74. ಇದು ನೋಡಿ, ಇದು ಫೈನಲ್ ಆನ್ಸರ್. +6 ಬಂದಿದ್ದರೆ ನಾನು ಸ್ಟಾಪ್ ಮಾಡಿಬಿಡ್ತಿದ್ದೆ, ಬಟ್ ನೆಗೆಟಿವ್ ಬಂದಿರೋದ್ರಿಂದ 71 into 72 into 73, ಈ 74ರಲ್ಲಿ 6 ಕಳೀರಿ. 74 6 14ರಲ್ಲಿ 6 ಹೋದರೆ ಎಷ್ಟು? 8 68 mod 74. 68 is the required remainder. 68. This is the procedure. ಓಕೆ, ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ನಾನು GH ಮ್ಯಾಥ್ಸ್ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆನ್ಸರ್ ಮಾಡಿ ಕಳಿಸ್ತೇನೆ. ಓಕೆ, ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ CETಗೆ ರೆಡಿಯಾಗಿ. ಇಂಥ ಪ್ರಾಬ್ಲಮ್ಸ್ ಎಲ್ಲ ವರ್ಕೌಟ್ ಮಾಡಲೇಬೇಕು. ಓಕೆ, ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ CETನಲ್ಲಿ ಒಳ್ಳೆ ಸ್ಕೋರಿಂಗ್ ಬರುತ್ತೆ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಬಟ್ ಮ್ಯಾಥಮೆಟಿಕ್ಸಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಸು, ಪ್ರತಿಯೊಂದು ಚಾಪ್ಟರ್ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ಗೂ ಟಚ್ ಮಾಡಿರಲೇಬೇಕು ನೀವು. ಯಾವ ಒಂದೊಂದ್ಸಲ ಏನಾಗುತ್ತೆ, ನೀವು ಯಾವುದು ಟಚ್ ಮಾಡಿರೋದು ಅದೇ ಸಿಂಪಲಾಗಿರೋದೇ ಕೇಳ್ತಾನೆ. ಸಿಂಪಲಾಗಿರೋದೇ ಕೇಳಿದಾಗ ನಿಮ್ಗೆ ಓದೇ ಇರೋಲ್ಲ ಅದನ್ನು. ನೋಡಿ, ರಿಮೈಂಡರ್ ಕೇಳ್ತಾನೆ, ಪ್ರಾಡಕ್ಟ್ ಈಸಿ. ಈ ಥರ ಕೊಟ್ಟಾಗ, ಪವರ್ ಕೊಟ್ಟಾಗ ಒಂದು ಸ್ವಲ್ಪ ಕಷ್ಟ ಅನಿಸ್ಬೋದು. ಮೆಥಡ್ ಇದೆ, ವರ್ಕೌಟ್ ಮಾಡಿ. ನೆಕ್ಸ್ಟ್ ಈ ಥರ ಇಂಪಾರ್ಟೆಂಟ್ CET ಕೇಳ್ತಕ್ಕಂಥ ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಥ್ಯಾಂಕ್ ಯು.